Dear students, welcome to language function session. In this video, we are going to learn about the meaning of language function, types of language function and its examples, and finally understand the question and its language function. Now try to understand what is language function. A language function explains why someone say something. For example, I'm sorry represents the function of apologizing and good morning represents the function of greeting. ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ಭಾಷಾ ಕಾರ್ಯ ಎಂದರೇನು, ಪ್ರಕಾರಗಳು, ಉದಾಹರಣೆಗಳು ಮತ್ತು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಒಂದು ಮಾತು ಅಥವಾ ಮಾತುಕತೆ ಅಥವಾ ಸಂಭಾಷಣೆಯ ಹಿಂದೆ ಒಂದು ಉದ್ದೇಶ ಅಥವಾ ಕಾರ್ಯ ಇದ್ದೇ ಇರುತ್ತದೆ. ಇದನ್ನೇ ನಾವು ಸಂಕ್ಷಿಪ್ತದಲ್ಲಿ ಭಾಷಾ ಕಾರ್ಯ ಎಂದು ಕರೆಯುತ್ತೇವೆ. ಮುಂದಿನ ಹಂತದಲ್ಲಿ ಉದಾಹರಣೆಗಳೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ಮಾತುಕತೆ ಅಥವಾ ಸಂಭಾಷಣೆಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಈ ಕೆಳಗಿನ ಸಂದರ್ಭ ಅಥವಾ ಕಾರ್ಯದ ಅರಿವಾಗುತ್ತದೆ. ಆ ಮಾತು ಎಂತಹ ಮಾತು ಎಂಬುದನ್ನು ಗುರುತಿಸುವುದೇ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ. ಆ ಮಾತು ಇನ್ವೈಟ್ ಆಮಂತ್ರಿಸುವುದಾಗಿರಬಹುದು, ಸಜೆಷನ್ ಸಲಹೆ ನೀಡುವುದಾಗಿರ್ಬೋದು, ಪ್ರಾಮಿಸ್ ವಚನ ಕೊಡುವುದಾಗಿರ್ಬೋದು, ಅಪಲೊಜೈಸ್ ಕ್ಷಮೆ ಕೋರುವುದಾಗಿರ್ಬೋದು, ಗ್ರೀಟಿಂಗ್ ಶುಭ ಕೋರುವುದಾಗಿರ್ಬೋದು, ರಿಕ್ವೆಸ್ಟ್ ಮನವಿ ಮಾಡಿಕೊಳ್ಳೋದಾಗಿರ್ಬೋದು, ಎಗ್ರಿ ಒಪ್ಪುವುದಾಗಿರ್ಬೋದು, ಡಿಸ್ಎಗ್ರಿ ನಿರಾಕರಿಸುವುದಾಗಿರ್ಬೋದು, ಆಫರಿಂಗ್ ಹೆಲ್ಪ್ ಸಹಾಯವನ್ನು ನೀಡುವುದಾಗಿರ್ಬೋದು, ಗಿವಿಂಗ್ ಡೈರೆಕ್ಷನ್ಸ್ ದಾರಿ ತೋರುವುದಾಗಿರ್ಬೋದು, ಅಡ್ವೈಸ್ ಸಲಹೆ ನೀಡುವುದಾಗಿರ್ಬೋದು, ಇನ್ಕ್ವೈರಿ ವಿಚಾರಣೆ ಮಾಡುವುದಾಗಿರ್ಬೋದು, ಆರ್ಡರ್ ಆಜ್ಞೆ ಮಾಡುವುದಾಗಿರ್ಬೋದು, ಸಿಂಪತೈಸ್ ಅನುಕಂಪ ತೋರುವುದಾಗಿರ್ಬೋದು, ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಹೇಳುವುದಾಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಸಲಹೆ ನೀಡುವುದಾಗಿರ್ಬೋದು, ಒಬೆ ಪಾಲಿಸುವುದಾಗಿರ್ಬೋದು, ಡೌಟ್ ಸಂಶಯ ವ್ಯಕ್ತಪಡಿಸುವುದಾಗಿರ್ಬೋದು, ಸರ್ಪ್ರೈಸ್ ಆಶ್ಚರ್ಯ ವ್ಯಕ್ತಪಡಿಸುವುದಾಗಿರ್ಬೋದು, ಎಬಿಲಿಟಿ ಸಾಮರ್ಥ್ಯ ತೋರುವುದಾಗಿರ್ಬೋದು, ಪರ್ಮಿಷನ್ ಅನುಮತಿ ಪಡೆಯುವುದಾಗಿರ್ಬೋದು ಅಥವಾ ಸಹಾಯವನ್ನು ನೀಡುವುದು ಅಥವಾ ಕೊಡುವುದು ಆಗಿರ್ಬೋದು. Dear students, now let us try to understand with examples. ಈಗ ಉದಾಹರಣೆಗಳನ್ನು ನೋಡೋಣ. ಮೊದಲನೇ ಉದಾಹರಣೆ, ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರಬಹುದೇ? ಈ ವಾಕ್ಯವನ್ನು ಗಮನಿಸಿದಾಗ ಇದು ಮನವಿಯ ರೂಪದಲ್ಲಿ ಇದೆ ಎಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟ್ ಎಂಬುದನ್ನು ಗುರುತಿಸಬಹುದು. ಎರಡನೇದ್ದು, ಯು ಆರ್ ಎಬ್ಸಲ್ಯೂಟ್ಲಿ ರೈಟ್, ನೀನು ಹೇಳುವುದು ಸಂಪೂರ್ಣ ಸರಿಯಿದೆ. ಈ ಹೇಳಿಕೆಯನ್ನು ನೋಡಿದಾಗ ಇದು ಹೇಳಿಕೆಯನ್ನು ಒಪ್ಪುವುದಾಗಿದೆ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಎಕ್ಸ್ಪ್ರೆಸ್ಸಿಂಗ್ ಎಗ್ರಿಮೆಂಟ್ ಅಥವಾ ಎಗ್ರಿ ಎಂಬುದನ್ನು ಗುರುತಿಸಬಹುದು. ಮೂರನೇ ಉದಾಹರಣೆ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು, ನಾನು ನಿಜವಾಗಲೂ ನಿನಗೆ ಕೃತಜ್ಞನಾಗಿದ್ದೇನೆ ಎಂಬುದು ಕೃತಜ್ಞತೆಯನ್ನು ಸೂಚಿಸ್ತಕ್ಕಂಥ ವಾಕ್ಯ ಆಗಿದೆ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಗಿದೆ ಅನ್ನೋದನ್ನು ಗಮನಿಸ್ಬೋದು. ನಾಲ್ಕನೇದು, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್, ನೀನು ಅನ್ಯಥಾ ಭಾವಿಸದಿದ್ದರೆ ನಿನ್ನ ಪೆನ್ನನ್ನು ಉಪಯೋಗಿಸುತ್ತೇನೆ ಎಂಬುದು ಒಪ್ಪಿಗೆಯನ್ನು ಪಡೆಯುವ ಒಂದು ವಾಕ್ಯವಾಗಿದೆ. ಆದ್ದರಿಂದ ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲಿ ಸೀಕಿಂಗ್ ಪರ್ಮಿಷನ್ ಆಗಿದೆ. ಇನ್ನು ಮುಂದಿನ ಉದಾಹರಣೆ, ಐ ಆಮ್ ವೆರಿ ಸಾರಿ, ನನ್ನನ್ನು ಕ್ಷಮಿಸು ಎಂಬಲ್ಲಿ ಕ್ಷಮೆ ಕೋರುವುದಾಗಿದೆ. ಆದ್ದರಿಂದ ಲ್ಯಾಂಗ್ವೇಜ್ ಫಂಕ್ಷನ್ ಅಪಾಲಜೈಸ್ ಆಗಿದೆ ಎಂಬುದನ್ನು ನಾವು ಗುರುತಿಸ್ಬೋದು. ಇನ್ನು ಮುಂದಿನ ವಾಕ್ಯವನ್ನು ನೋಡೋಣ, ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್, ನೀನು ವೈದ್ಯರನ್ನು ಭೇಟಿಯಾಗು. ಈ ವಾಕ್ಯ ಸಲಹೆಯನ್ನು ಸೂಚಿಸ್ತೈತಿ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಸಜೆಷನ್ ಅಂಥೇಳಿ ನಾವು ಗುರುತಿಸ್ಬೋದು. ಇನ್ನು ಮುಂದಿನ ವಾಕ್ಯ, ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಚಿಂತಿಸಬೇಡ ಎಲ್ಲ ಸರಿ ಹೋಗುತ್ತದೆ. ಈ ವಾಕ್ಯ ಸಮಾಧಾನ ಅಥವಾ ಅನುಕಂಪವನ್ನು ಸೂಚಿಸ್ತೈತಿ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಸಿಂಪತೈಸಿಂಗ್ ಅನ್ನೋದನ್ನು ನಾವು ನೋಡ್ಬೋದು. ಮುಂದಿನ ವಾಕ್ಯ, ಶಟ್ ದ ಡೋರ್, ಬಾಗಿಲು ಮುಚ್ಚು ಎಂಬುದು ಆಜ್ಞೆಯನ್ನು ಸೂಚಿಸ್ತೈತಿ.
ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಆರ್ಡರ್ ಅಥವಾ ಆರ್ಡರಿಂಗ್ ಎಂಬುದನ್ನು ಗುರುತಿಸ್ಬೋದು. ಇನ್ನು ಮುಂದಿನ ವಾಕ್ಯ ಗೋ ಸ್ಟ್ರೈಟ್ ಆ್ಯಂಡ್ ಟರ್ನ್ ಲೆಫ್ಟ್, ನೇರವಾಗಿ ಚಲಿಸಿ ಎಡಕ್ಕೆ ತಿರುಗು ಎಂಬುದು ಮಾರ್ಗವನ್ನು ಸೂಚಿಸ್ತಕ್ಕಂಥ ವಾಕ್ಯ ಆಗಿದೆ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಗಿವಿಂಗ್ ಡೈರೆಕ್ಷನ್. ಇನ್ನು ಕೊನೆಯ ಒಂದು ಉದಾಹರಣೆ ಕ್ಯಾನ್ ಐ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡಲೇ. ಈ ವಾಕ್ಯವನ್ನು ನಾವು ನೋಡಿದಾಗ ಸಹಾಯ ಮಾಡಲು ಪ್ರಯತ್ನ ಮಾಡುವುದಾಗಿದೆ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಆಫರಿಂಗ್ ಹೆಲ್ಪ್ ಅನ್ನೋದನ್ನು ನಾವು ನೋಡ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಉದಾಹರಣೆಗಳ ಮೂಲಕ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು ಎಂಬುದು ಇನ್ನಷ್ಟು ತಮಗೆ ಸ್ಪಷ್ಟವಾಯಿತು ಅಂಥೇಳಿ ಭಾವಿಸ್ತಾ ಇದ್ದೀನಿ. ಮುಂದಿನ ಹಂತದೊಳಗೆ ಇದನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನೆನಪಿನಲ್ಲಿಟ್ಕೊಳ್ಬೇಕಾದಂಥ ಅಂಶಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಕ್ವೆಶ್ಚನ್ ಈಸ್ ಇನ್ ದ ಫಾರ್ಮ್ ಆಫ್ ಡೈಲಾಗ್, ಪ್ರಶ್ನೆ ಸಂಭಾಷಣೆಯ ರೂಪದಲ್ಲಿ ಇರ್ತೈತಿ. ಎರಡನೇದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮಲ್ಟಿಪಲ್ ಚಾಯ್ಸ್, ಬಹು ಆಯ್ಕೆಯ ಪ್ರಶ್ನೆ ಇದಾಗಿರ್ತೈತಿ. ಮೂರನೇದು ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ಎ ಸೆಂಟೆನ್ಸ್ ವಿಚ್ ಈಸ್ ಅಂಡರ್ಲೈನ್ಡ್ ಆರ್ ಇಟಾಲಿಕ್ ಆರ್ ಬೋಲ್ಡ್ ಇನ್ ಎ ಡೈಲಾಗ್. ಸಂಭಾಷಣೆಯ ರೂಪದಲ್ಲಿರುವ ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯ ಅಥವಾ ಹೇಳಿಕೆ ಅದರ ಕೆಳಗಡೆ ಅಡ್ಡಗೆರೆಯನ್ನು ಎಳೆದಿರ್ತಾರೆ, ಅಥವಾ ಆ ಹೇಳಿಕೆ ಅಥವಾ ವಾಕ್ಯ ಇಟ್ಯಾಲಿಕ್ ಆಗಿ ಇರ್ಬೋದು, ಅಥವಾ ಎದ್ದು ಕಾಣುವ ರೀತಿ ಒಳಗೆ ಬೋಲ್ಡ್ ರೀತಿ ಒಳಗೂ ಕೂಡ ಅದು ಇರ್ಬೋದು. ಆ ವಾಕ್ಯವನ್ನು ಮಾತ್ರ ಗಮನಿಸಿ ಅದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡೋಣ. ಮೊದಲೇ ಪ್ರಶ್ನೆ, ವಿಶಾಲ್ ವೇರ್ ಆರ್ ಯು ಗೋಯಿಂಗ್? ಸಾರ್ಥಕ್, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ವಿಶಾಲ್, ಬ್ರದರ್ ಕುಡ್ ಯು ಗೆಟ್ ಮೀ ಚಾಕ್ಲೇಟ್ ಪ್ಲೀಸ್? ಸಾರ್ಥಕ್, ಎಸ್ ಆಫ್ ಕೋರ್ಸ್. ಸೊ ಈ ಸಂಭಾಷಣೆ ತಮಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಲ್ಲಿ ಅಡ್ಡಗೆರೆ ಎಳೆದಿರ್ತಕ್ಕಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ಓದ್ತಾ ಇದ್ದೀನಿ. ಬ್ರದರ್ ಕುಡ್ ಯು ಗೆಟ್ ಮೀ ಚಾಕ್ಲೇಟ್ ಪ್ಲೀಸ್? ಸೊ ಈ ವಾಕ್ಯ ಈ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವುದು ಎಂಬುದನ್ನು ಗುರುತಿಸಬೇಕು. ಎ ರಿಕ್ವೆಸ್ಟ್, ಬಿ ಆರ್ಡರ್, ಸಿ ಸಜೆಷನ್, ಡಿ ಅಡ್ವೈಸ್. ಸರಿಯಾದ ಉತ್ತರ ಎ ರಿಕ್ವೆಸ್ಟ್. ಯಾಕಂದರೆ ಆ ವಾಕ್ಯದೊಳಗೆ ನೀವು ಪ್ಲೀಸ್ ಅನ್ನೋದನ್ನು ಗಮನಿಸ್ಬೋದು. ಸೊ ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟ್ ಆಗಿದೆ. ಎರಡನೇ ಪ್ರಶ್ನೆ, ರಾಜು, ಸಿಸ್ಟರ್ ಯು ಆರ್ ಸ್ಟೆಪ್ಪಿಂಗ್ ಆನ್ ದ ಬುಕ್. ರಾಣಿ, ಓ ಐ ಆಮ್ ರಿಯಲಿ ಸಾರಿ. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ಗಮನಿಸಿ. ಓ ಐ ಆಮ್ ರಿಯಲಿ ಸಾರಿ. ಸೊ ಕೆಳಗಿನ ಆಯ್ಕೆಗಳನ್ನು ಗಮನಿಸಿ. ಎ ಅಪೊಲಜೈಸಿಂಗ್, ಬಿ ಆರ್ಡರಿಂಗ್, ಸಿ ಅಬ್ಯೂಸಿಂಗ್, ಡಿ ಸಜೆಸ್ಟಿಂಗ್. ಸರಿಯಾದ ಉತ್ತರ ಅಪೊಲಜೈಸಿಂಗ್. ಅಂದರೆ ಇಲ್ಲಿ ಕ್ಷಮೆಯನ್ನು ಕೋರ್ತಕ್ಕಂಥ ಒಂದು ಹೇಳಿಕೆ ಇದಾಗಿರೋದ್ರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅಪೊಲಜೈಸಿಂಗ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಮದರ್ ವೇರ್ ಹ್ಯಾವ್ ಯು ಬೀನ್ ರವಿ? ಯು ಆರ್ ಸೋ ಲೇಟ್. ರವಿ, ಮೈ ಫ್ರೆಂಡ್ ಈಸ್ ಸಿಕ್ ಆ್ಯಂಡ್ ಹಾಸ್ಪಿಟಲೈಸ್ಡ್. ಹಿಸ್ ಮದರ್ ಆಸ್ಕ್ಡ್ ಮೀ ಟು ಬೈ ಸಮ್ ಫ್ರೂಟ್ಸ್ ಫಾರ್ ಹಿಮ್. ಈ ವಾಕ್ಯದೊಳಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ಗಮನಿಸಿ. ಮೈ ಫ್ರೆಂಡ್ ಈಸ್ ಸಿಕ್ ಆ್ಯಂಡ್ ಹಾಸ್ಪಿಟಲೈಸ್ಡ್. ಹಿಸ್ ಮದರ್ ಆಸ್ಕ್ಡ್ ಮೀ ಟು ಬೈ ಸಮ್ ಫ್ರೂಟ್ಸ್ ಫಾರ್ ಹಿಮ್. ಸೊ ಈಗ ಕೆಳಗಿನ ಆಯ್ಕೆಗಳನ್ನು ನೋಡೋಣ. ಎ ಗಿವಿಂಗ್ ಇನ್ಸ್ಟ್ರಕ್ಷನ್, ಬಿ ಸೀಕಿಂಗ್ ಹೆಲ್ಪ್, ಸಿ ಗಿವಿಂಗ್ ಇನ್ಫಾರ್ಮೇಷನ್, ಡಿ ಸಜೆಷನ್. ಇಲ್ಲಿ ಸರಿಯಾದ ಉತ್ತರ ಗಿವಿಂಗ್ ಇನ್ಫಾರ್ಮೇಷನ್. ಅಂದ್ರೆ ಆ ಪ್ರಶ್ನೆಗೆ ಒಂದು ಉತ್ತರವನ್ನು, ಒಂದು ಮಾಹಿತಿಯನ್ನು ಅಲ್ಲೇ ಕೊಡ್ತಾ ಇರೋದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಗಿವಿಂಗ್ ಇನ್ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಮದರ್ ವೇರ್ ಆರ್ ಯು ಗೋಯಿಂಗ್ ರಾಣಿ? ರಾಣಿ, ಸ್ಕೂಲ್ ಮದರ್. ಮದರ್, ದೆನ್ ಗೋ ವಿತ್ ಯುವರ್ ಫಾದರ್. ರಾಣಿ, ಎಸ್ ಮದರ್. ಸೊ ಈ ಒಂದು ಸಂಭಾಷಣೆಯಲ್ಲಿ
ಅಂಡರ್ಲೈನ್ ಮಾಡಿರ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎಸ್ ಮದರ್. ಸೊ ಆಪ್ಷನನ್ನು ನೋಡಿ. ಎ ಆರ್ಡರ್, ಬಿ ಒಬೆ, ಸಿ ಇನ್ಫಾರ್ಮೇಷನ್, ಡಿ ಅಡ್ವೈಸ್. ದ ರೈಟ್ ಆನ್ಸರ್ ಈಸ್ ಬಿ ಒಬೆ. ಒಬೆ ಅಂದರೆ ಪಾಲಿಸು ಅಂಥೇಳಿ. ಮೇಲೆ ತಾಯಿ ಹೇಳಿರ್ತಕ್ಕಂಥ ಒಂದು ಏನು ಹೇಳಿಕೆ ಇದೆ ಅಲ್ಲ, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥ ರೀತಿ ಒಳಗೆ ರಾಣಿ ಹೇಳ್ತಾ ಇರೋದ್ರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಒಬೆ ಅನ್ನೋದನ್ನು ಗುರುತಿಸ್ಬೋದು. ಲುಕ್ ಎಟ್ ದ ನೆಕ್ಸ್ಟ್ ಕ್ವೆಶ್ಚನ್. ಫಾದರ್, ವೈ ಆರ್ ಯು ಶೌಟಿಂಗ್? ರಾಜು, ನೋ ಡ್ಯಾಡಿ, ಐ ಆಮ್ ಟಾಕಿಂಗ್. ಫಾದರ್, ವಿತ್ whom you are talking? ರಾಜು, ವಿತ್ ಮೈ ಫ್ರೆಂಡ್ ಗುರು. ಸೊ ಅಂಡರ್ಲೈನ್ ಆಗಿರ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ಗಮನಿಸ್ರಿ. ವಿತ್ whom you are talking. ಈಗ ಆಪ್ಷನನ್ನು ನೋಡೋಣ. ಎ ಆರ್ಡರ್, ಬಿ ಇನ್ಕ್ವೈರಿ, ಸಿ ರಿಕ್ವೆಸ್ಟ್, ಡಿ ಅಡ್ವೈಸ್. ಇಲ್ಲೇ ಸರಿಯಾದ ಉತ್ತರ ಬಿ ಎನ್ಕ್ವೈರಿ. ಏಕೆಂದರೆ ಪ್ರಶ್ನೆಯ ರೂಪದಲ್ಲಿದೆ, ವಿತ್ ಹೋಮ್ ಯು ಆರ್ ಟಾಕಿಂಗ್, ನೀ ಯಾರ ಜೊತೆಗೆ ಮಾತನಾಡ್ತಾ ಇದೀಯ ಅಂಥೇಳಿ. ಸೊ ಆ ಹಿನ್ನೆಲೆ ಒಳಗೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಎನ್ಕ್ವೈರಿ ಅನ್ನೋದನ್ನು ಗಮನಿಸ್ಬೋದು. ನೆಕ್ಸ್ಟ್ ಕ್ವೆಶನ್. ಡಾಕ್ಟರ್, ವಾಟ್ಸ್ ರಾಂಗ್ ವಿತ್ ಯು? ಪೇಷಂಟ್, ಐ ಹ್ಯಾವ್ ಚೆಸ್ಟ್ ಬರ್ನಿಂಗ್ ಸೆನ್ಸೇಷನ್. ಡಾಕ್ಟರ್, ಯು ಹ್ಯಾವ್ ಟು ಗಿವ್ ಅಪ್ ಯುವರ್ ಸ್ಮೋಕಿಂಗ್ ಹ್ಯಾಬಿಟ್. ಸೊ ಈ ಒಂದು ಸಂಭಾಷಣೆಯಲ್ಲಿ ಅಂಡರ್ಲೈನ್ ಆಗಿರ್ತಕ್ಕಂಥ ವಾಕ್ಯವನ್ನು ಮತ್ತೊಮ್ಮೆ ಓದ್ತಾ ಇದ್ದೀನಿ. ಯು ಹ್ಯಾವ್ ಟು ಗಿವ್ ಅಪ್ ಯುವರ್ ಸ್ಮೋಕಿಂಗ್ ಹ್ಯಾಬಿಟ್. ನಾವು ಲುಕ್ ಎಟ್ ದ ಆಪ್ಷನ್ಸ್. ಎ ಗಿವಿಂಗ್ ಡೈರೆಕ್ಷನ್, ಬಿ ಎನ್ಕ್ವೈರಿ, ಸಿ ಅಡ್ವೈಸ್, ಡಿ ಸಜೆಷನ್. ಇಲ್ಲಿ ಸರಿಯಾದ ಉತ್ತರ ಸಿ ಅಡ್ವೈಸ್. ಅಡ್ವೈಸ್ ಮತ್ತು ಸಜೆಷನ್ನು ಒಂದೇ ರೀತಿಯ ಅರ್ಥವನ್ನು ಕೊಡ್ತಾವು ಅಂಥೇಳಿ ಅಂದ್ಕೊಂಡ್ರೂ ಕೂಡ ಇಲ್ಲೇ ಡಾಕ್ಟ್ರು ಹೇಳ್ತಾ ಇರೋದರಿಂದ ರೋಗಿಗೆ ಇಲ್ಲಿ ಅಡ್ವೈಸ್ ಅಂತಕ್ಕಂಥದ್ದನ್ನು ನಾವು ಬರೀಬೇಕಾಗ್ತೈತಿ. ಆದ್ದರಿಂದ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅಡ್ವೈಸ್ ಎನ್ನುವುದನ್ನು ಗಮನಿಸಬೇಕು.